10,000 ಪ್ಲಸ್ 1,00,000 ಡೌನ್ ಪೇಮೆಂಟ್ ಮಾಡಿ EMI ಕಟ್ಟಾಕತ್ತಿದ್ವಿ. ಆಫೀಸಾಗ ಕಿತ್ಕೊಂಡು ಹೋಗ್ಯಾರಂತ್ರಿ. ನನಗಂತೂ ಏನು ಮತ್ತೆ ಅದೆಲ್ಲ ದಬ್ಬಕೊಂಡು ಹೋಗ್ಯಾನಂತ. ಈಗ ನೋಡ್ರಿ ನಮ್ಮ ತನ್ಮಯಿಂದ ಒಟ್ಟು ಎಷ್ಟು ರೊಕ್ಕ ಐತಿ ಗೊತ್ತ್ರಿ. ಇದು ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೇವ್ರಿ. ಬರೀ ಇವತ್ತಿನ ಲಾಗ್ ಬೆಳಗಿಂದ ಚಾಲು ಮಾಡ್ಕೊಳತ್ತೀನಿ. ಸೊ ಹೊರಗಿಂದ ಎಲ್ಲ ಕೆಲಸ ಮುಗಿಸಿ ಬಂದೆ, ಸ್ವಚ್ಛತಾ ಕೆಲಸನ. ಈಗ ನೋಡೋಣ ಇವತ್ತಿನ ಲಾಗ್ಗಳಿಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನೇನಿಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ. ಹಿಂದೆ ಸಾಮಾನು ಸ್ಟ್ಯಾಂಡ್ ಕಾಣತೈತಲ್ರಿ, ನೋಡ್ರಿ ಎಲ್ಲ ಖಾಲಿ ಐತಿ. ಕೆಳಗಿನ ಮೇಲೆ ಗ್ಲಾಸ್ ಮೇಲೆ 2 ಶೆಲ್ಫ್ ಅಷ್ಟ ಫುಲ್ ಐತಿ. ಓದಿದ್ದೆಲ್ಲ ಖಾಲಿ ಐತಿ. ಇಷ್ಟು ಬಾಂಡೆ ಬಿದ್ದವು. ನಿನ್ನೆ ತಿಕ್ಲಿಲ್ಲ, ಸಿಕ್ಕಾಪಟ್ಟೆ ಥಂಡಿತ್ತು. ಈಗ ಪರವಾಗಿಲ್ಲ, ಮುಂಜಾನೆ ಈಗ ಸ್ವಲ್ಪ ಕಡಿಮೆ ಐತ್ರಿ. ರಾತ್ರಿ ಭಾಳ ಐತಿ. ನಿನ್ನೆ ಹಾಗೆ ತಿಕ್ ಮಲ್ಕೊಳ್ಳಿಲ್ಲ. ಇನ್ನೂ ಸ್ವಲ್ಪ ಬಿಸಿಲು ಬಿದ್ದ ಮೇಲೆ ಎಲ್ಲ ತಿಕ್ಕೊಂಡ್ರೆ ಆಯ್ತು ಅಂತೇಳಿ ಈಗ ಮನೆದು ಬಾಕ್ಸಿಗೆ ಮಾಡಬೇಕು. ಇವತ್ತು ಚಪಾತಿ ಪಲ್ಯ ಮಾಡ್ಬೇಕು ಅಂದ್ಕೊಂಡೆ. ನಿನ್ನೆ ರೊಟ್ಟಿ, ನಿನ್ನೆ ಹಬ್ಬ ಅಲ್ರಿ ಅಪ್ಪ. ನಿನ್ನೆ ನಮ್ಮನೆ ಹಿಂಗೆ ರೀ, ಅಡುಗೆ ಜಾಸ್ತಿ ಏನು ಮಾಡೋ ಹಂಗಿಲ್ಲ. ನೀವಂತೀರಿ ನೀವು ಜಾಸ್ತಿ ಏನು ಅಡುಗೆನೇ ಮಾಡಲ್ಲ, 1 ಮಾಡ್ತೀರಿ ಇಲ್ಲ 2 ಮಾಡ್ತೀರಿ, ಹಿಂಗೆ ಹೇಳ್ತಿರ್ತಾರೆ. ಇಲ್ಲ ರೊಟ್ಟಿ ಪಲ್ಯ ಮಾಡಿ ಅನ್ನ ಮಾಡಲ್ಲ, ಇಲ್ಲ ಪಲಾವ್ ಮಾಡಿದ್ರೆ ಬೇರೆ ಏನೂ ಮಾಡೋದಿಲ್ಲ, ಈ ಥರ ಹೇಳ್ತೀರಿ. ನಮ್ಮ ಮನ್ಯಾಗ ತಿನ್ನೋದು ಹಂಗೆ ಐತ್ರಿ. ಏನು ಮಾಡೋದು ಮತ್ತೆ, ಮಾಡಿ ವೇಸ್ಟ್ ಮಾಡೋಕ್ಕಂತ ಆಗಲ್ಲ. ಈಗ ತೋರಿಸ್ತೀನಿ ನಿಮಗೆ, ಇವತ್ತು ಪ್ರೂಫ್ ಸಮೇತ ತೋರಿಸ್ತೀನಿ. ನಾನು ರೊಟ್ಟಿ ಮಾಡಿದ್ನಲ್ಲ, ಅವು ಏನು ಬಿಡ್ರಿ, ಮತ್ತೆ ಇನ್ನೊಂದು ದಿವಸ ಇಟ್ಟು ತಿನ್ನಕ್ಕೆ ಬರ್ತೈತಿ ಕಟ್ಟಕ್ಕೆ ರೊಟ್ಟಿ. ಅವು ಹೊತ್ತು ಭಾಳ ಮಾಡಿದ್ನಿ ಹಂಗಂದ ಅವು ಬೇಡ. ಈ ಪಲ್ಯ ವಿಷಯ ಹೇಳಾಗ್ತೀನಿ. ಹಾಗಾಗಿ ಈ ಮಾಡಿ ಟೈಮ್ ವೇಸ್ಟು. ಆಮೇಲೆ ಎಲ್ಲ ಇದು ಏನದು ಎಲ್ಲ ರೇಷನ್ ವೇಸ್ಟು, ತಿನ್ನೋದಿಲ್ಲ. ನೆಕ್ಸ್ಟು ಪಲ್ಯ ಏನು ಮಾಡಿದ್ನಲ್ರಿ ನೀನು, ಎಲ್ಲ ಕಾಳು ಮೊಳಕೆ ಕಾಳು ಪಲ್ಯ, ಸೌತೆಕಾಯಿ ಪಲ್ಯ ಎಲ್ಲ ಹಾಗೆ ಉಳ್ದೈತಿ. ಯಪ್ಪ ಎಷ್ಟು ಮಾಡಿದ್ನಿ, ಆ ಥರ ಒಂದು ಅರ್ಧ ಭಾಗನೂ ಹೋಗಿಲ್ರಿ ಕಾಳು ಪಲ್ಯ. ನೋಡಿರಿ ಇಷ್ಟೆಲ್ಲ ವಿಟಮಿನ್ಸ್ ಇರೋವಂಥ ಕಾಳುಗಳನ್ನ ನೆನೆಸಿ ಅವಕ್ಕೆ ಟೈಮ್ ಕೊಟ್ಟು ಮೊಳಕೆ ಬರಿಸಿ ಇಷ್ಟು ಚಂದ ಹದ ಹಾಕಿ ಪಲ್ಯ ಮಾಡಿದ್ರು ಇಷ್ಟು ಹಾಕೊಂಡ ಪಲ್ಯ ಉಳ್ದೈತಿ. ಮನಸ್ಸಿಗೆ ಬೇಜಾರಾಗುತ್ತೆ ರೀ ಇಷ್ಟು ವೇಸ್ಟ್ ಆದ್ರೆ. ಹಂಗೆ ನಾನು ಜಾಸ್ತಿ ಅಡುಗೆ ಮಾಡೋಣ ಮನೆಯಾಗ. ಒಂದು ಅಥವಾ 2 ಮಾಡಿ ಬಿಟ್ಬಿಟ್ಟಿರ್ತೀನಿ. ಇಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ. ಸೌತೆಕಾಯಿ ಪಲ್ಯ ಮಾಡಿದ್ದೆ. ಇದನ್ನ ತಿನ್ನಕ್ಕೆ ಏನ್ರ ಮನೆಯವ್ರಿಗೆ ಎಲ್ಲರೂ ಏನು ಇಷ್ಟು ಪಲ್ಯ ಐತಿ ಸೌತೆಕಾಯಿ ಪಲ್ಯ. ಇದ್ರಾಗ ಫಾಲ್ಟ್ ಆಗಿದ್ದು ನಂದು ಕೂಡ ರೀ. ನಾನು ಮಾಡಿದ್ನೆಲ್ಲ ಏನಾಯ್ತು ಯಾವುದೋ ಹಬ್ಬದಾಗ ಜಾಸ್ತಿ ಮಾಡ್ತೀನಲ್ಲ, ಅದು ಮಾಡಾದ್ಲೇ ಹೊಟ್ಟೆ ತುಂಬಿರ್ತೈತಿ, ಊಟನ ಮಾಡೋಕ್ಕಾಗಲ್ಲ. ನಾನು ಇನ್ನು ಮಧ್ಯಾಹ್ನನೂ ಉಣ್ಲಿಲ್ಲ ಏನಂತೂ. ರಾತ್ರಿನೇ ಅದೇನೋ ಒಂಥರ ಆಗ್ಬಿಡ್ತು, ತಿನ್ನಲೇ ಇಲ್ಲರಿ. ತರಮನಿ ಏಟೇಟು ಉಣ್ತಾವ್ರಿ, ಅವು ಇಟ್ಟಿಟ್ಟು ಉಣ್ತಾವು. ಯಜಮಾನ್ರು ಅವರು ಅಷ್ಟ ಉಣ್ತಾರ. ಹಾಗಾಗಿ ಇಷ್ಟೊಂದು ಅಡುಗೆ ಉಳ್ದೈತಿ. ಆಮೇಲೆ ಅನ್ನ ಅಂತೂ ಸರ್ದೇ ಇಲ್ಲರಿ. ಅದು ಅರ್ಧ ಕುಕ್ಕರ್ ಅನ್ನ ಹಂಗೈತಿ. ಈಗ ಅದನ್ನ ನಾವು ಯಜಮಾನ್ರಿಗೆ ನನಗೆ ಚಿತ್ರಾನ್ನ ಹಚ್ತೀನಿ. ಮನೋಗ ಮತ್ತು ತನಗೆ ಏನಾದರೂ ಬಿಸಿದು ಮಾಡ್ತೀನಿ. ಓಮ ನೋಡ್ರಿ, ಚಪಾತಿ ರೆಡಿ. ಅದು 4 ಮಾಡ್ಕೊಂಡೀನಿ. ಮಿಕ್ಕಿದ್ದು ಇನ್ನೊಂದು 4 ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಮುಗಿಸಿದೆ. ಈಗ ಇದಕ್ಕೊಂದು ಮುಚ್ಚಿಟ್ಟು ಪಲ್ಯ ಮತ್ತು ನಾಷ್ಟ ಮಾಡ್ತೀನಿ ರೀ. ಮೇಲೆ ಇಟ್ಟರೆ ಮೆತ್ತಗೆ ಇರ್ತಾವೆ. ಹಿಂಗೆ ಥಂಡಿಗೆ ಯಾರು ಬಿಡ್ತಾರೆ, ಹವಾ ಜಗ್ಗು ಐತಿ. ನೋಡ್ರಿ ಫ್ರೆಂಡ್ಸ್, ನಿಮ್ಮ ಮಮ್ಮಿ ಈಗ ನಂಗೆ ಅಡುಗೆಗೆ ಕೂಲಿಗೆ ತಿನ್ನಕ್ಕೆ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಮಾಡಕ್ಕೆ ಉಂಟಲ್ಲ. ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ನಮ್ಮ ಮನೆ ಫೇವ್ರೇಟ್ ರೀ. ಹಾಗಾಗಿ ಅದನ್ನ ಮಾಡೋದು ಅಲ್ಲ. ಬಾ ಇಲ್ಲಿ ಬಂದು ಬಾ. ಕರಿಬೇ ನೋಡ್ರಿ ಒಣಗಿಟ್ಟು ಮಲ ಅನ್ನಂಗಾತ. ಕರೆಕ್ಟಾಗಿ ಎಣ್ಣೆ ಹಾಕಿದ್ರೆ ಒಂದೇ ಮತ್ತು ಉದರಂಗೆ ನೀಟಾಗಿ ಹಾಕಿದ್ರೆ ಭಾರಿ ಆಗುತ್ತೆ ಅಂತ. ಒಣಗಿದ ಕರಿಬೇವು ಕೂಡ ಸಾಕು. ಜಾಸ್ತಿ ಆಗೋದು ಒಂದು ಸ್ವಲ್ಪ ಖಾರ ಪುಡಿ. ಹಾಸಿಗೆ ತೋರ್ಸೋಗಲ್ರಿ. ಈಗ ಎದ್ದಾರ ತೋರ್ಸೋಗಲ್ರಿ. ಈಗ ಅದನ್ನು ಮಾಡ್ಬೇಕೀಗ ನಾನು. ಈಗ ಎದ್ದೆದ್ದು ಬಂದಾರೆ. ಅವನ ಹಾಸಿಗೆ ನೀಟ್ ಮಾಡ್ಬೇಕು. ಈಗ ಇಷ್ಟು ಮಾಡಿಟ್ಟು ತಿನ್ನಕ್ಕೆ ಅವಲಕ್ಕಿ ಮಾಡಬೇಕು. ಅದ್ರದ್ದೊಂದು ಹುಳಿ ಮಾಡಿ ಬಿಸಿ ಕಲಿಸಿ ಹಾಸಿಗೆ ತೆಗೆದು
ನಾಷ್ಟ ಹಾಕೊಳ್ಬೇಕು. ಮನೆ ಇವತ್ತು ಇದು ಮಳೆ ಮಾಡಿದ್ದಂಗೆ ಇದೆ ಪಜ್ಜಿ ಅಲ್ಲ, ಇನ್ನೂ ಬಿಸಿಲದೇನು ಬಂದಿಲ್ಲ. ನೋಡ್ರಿ ಬಿಸಿ ಬಿಸಿ ಅವಲಕ್ಕಿ ಮಾಡಿದೆ, ಬಿಸಿ ಮಾಡಿ ಕಲಿಸ್ಬಿಟ್ಟು ಅವಲಕ್ಕಿನ. ಮನೆ ಈ ಥರ ಐತಿ. ಬಾದಾಮಿ ನೆನ್ಸಿಟ್ರಿ, ಇಬ್ಬರು ಬಾದಾಮಿ ತಿಂದಿಲ್ರಿ. ಈಗ ನಾನಾಗೆ 2 ಸುಲ್ತು ಕೊಟ್ಟೀನಿ ಒತ್ತಾಯ ಮಾಡಿ. ತಮ್ಮ ಮನಗ 2 ಹಿಡ್ಕೊಂಡ. ಹಾಂ ಬಂದೆ, ಟೈಮ್ ಆತ್ರಿ, ಹೋಗಿ ಬಸ್ ಬಂತ ಅಲ್ಲೇ. ವೆರಿ ಗುಡ್. 100ವರೆಗೆ ಹೇಳಿದಿ ನಂಬರ್ಸ್ನ. ಜಾಣ ಮರಿ. ಯಾರು ಕಳ್ಸ್ಯಾರ ನಿಂಗ? ನೀನ ತಲ್ತಂಬಿಟ್ಟಿಯೇನು? ಮನು ನೋಡಿ ತಲ್ತೀಯಾ? ಜಾಣ ಮಗು ನೀನು. ಮುಗಿತಾ ಕ್ಲಾಸ್ ನಿಂದು? ಹಾಂ ಸ್ನೇಹಿತರೆ, ಈಗ ನೋಡ್ರಿ ಸಂಜೆ ಆಗೈತಿ. ಹೊರಗಡೆ ಎಷ್ಟು ಚಂದ ಐತಿ ಗೊತ್ತ್ರಿ ಇವತ್ತು ವಾತಾವರಣ. ತಣ್ಣನ ಗಾಳಿ ಬಿಟ್ಟೈತಿ. ಬರೀ ಥಂಡಿ ಇಲ್ಲ, ಚಳಿ ಅನ್ಸಕತ್ತಿಲ್ಲ. ಒಟ್ಟು ತಣ್ಣ ತಂಪಾದ ಗಾಳಿ ಬಿಸಿಲು ಭಾರಿ ಚಂದ ಐತಿ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಇಷ್ಟು ಒಂದು 3 ದಿನ ಆತನ ನೀರು ಹರಿಯಕತ್ತಿಲ್ಲಿ ಮುಂದೆ ನಮ್ಮನೆ ಮುಂದೆ. ಇವತ್ತಿಗೆ 3 ದಿನ ಆತಲ್ಲ. ಹಾಂ ಕರೆಕ್ಟ್, ಇವತ್ತಿಗೆ 3 ದಿನ ಆತ್ರಿ. ಇದು ನಮ್ಮ ಮನೆ ಮುಂದೆ ರೋಡ್ನಾಗ ಒಂದು ಪೈಪ್ ಹೊಡ್ಬಿಡೈತಿ ನೀರಿಂದು. ನೀರು ಹರಿಯೋದು 3 ದಿನ ಕಂಟಿನ್ಯೂಸ್ ನೀರು ಹಾಗೆ ಹರಿತಾನೆ ಐತಿ. ಮಮ್ಮಿ ನಮಗ ಡ್ಯಾನ್ಸ್ ಮಾಡಕ್ಕೆ ಜನವರಿ 18ಗೆ ಡ್ಯಾನ್ಸ್ ಐತಾ ನಮ್ಗೆ? ಆ್ಯನ್ವಲ್ ಡೇ ಜನವರಿ 18. ಅದಂತ ಜನವರಿ 18 ಅಂದ್ರೆ ಶನಿವಾರ. ಎಷ್ಟು ಬೇಗ ಅದಕ್ಕಂತ ಈ ವರ್ಷ ನಿಮ್ಗೆ? ಹೌದು ಮಮ್ಮಿ, ನಾಳೆ ನೀವು ಡ್ರೆಸ್ ಪರ್ಚೇಸ್ ಮಾಡಕ್ ಬರ್ಬೇಕು. ಹೌದಾ? ಎಂತಕ್ಕಂದ ನೀವು ಡ್ರೆಸ್ ತೋರ್ಸ್ಯಾರ ನಿಮ್ಗೆ? ಏನಾರ ತೋರ್ಸ್ಯಾರ? ಎಂತವು? ಟಿ ಶರ್ಟ್ ಜಿಪ್ಪ ಪೈಜಾಮ ಎಂತವು? ವೈಟ್ ಶರ್ಟ್ ಬ್ಲ್ಯಾಕ್ ಪ್ಯಾಂಟ್. ಹೌದಾ? ವೈಟ್ ಶರ್ಟ್ ಎಲ್ಲ ಉದ್ದ ಐತೆ ಶಾರ್ಟ್ ಐತೆ? ಶರ್ಟ್ ಶಾರ್ಟ್ ಇಷ್ಟ. ಹ್ಞೂ ಸರಿ. ಹಾಂ ಆಮೇಲೆ ಟೈ ಕೊಡ್ತಾರೆ. ಟೈ LKG-ನಾಗ ಅಪ್ಪ ಎಲ್ಲ ಫಿಟ್ ಮಾಡಿದ್ರಲ್ಲ ಅಂತ. ಹಾಂ ಅದು ಕೊಟ್ಟ. ಓಕೆ. ಹಾಂ ಮತ್ತೆ ಕೆಳಗಡೆ ಪ್ಯಾಂಟ್ ಎಂತದ? ಪ್ಯಾಂಟ್ ಬ್ಲ್ಯಾಕ್ ಕಲರ್. ಹಾಂ ಸರಿ ಬಿಡ್ತೋಣ. ನಾಳೆ ಪರ್ಚೇಸ್ 700 ರೂಪೀಸ್ ಆಯ್ತದ ಮನೆ. ನಿನ್ನ ಡ್ರೆಸ್ಸಿಗೆ 700 ರೂಪೀಸ್ ಅನ್ನ? ಗರ್ಲ್ಸಿಗೆ
850 ಬಸ್ಸಿಗೆ 700. ಹೌದಾ 700 ಇಲ್ಲಲ್ಲ ಬಜ್ಜಿ. ಮತ್ತೆ ಹುಂಡಿ ಐತಲ್ಲ, ಹುಂಡಿ ಯಾರ್ದು ರೊಕ್ಕ ಇಟ್ಟಿದ ನಿಂದು? ಹುಂಡಿ ನಿನ್ನ ಉಂಡಿ ಒಡೆನಾ ಅದನ್ನ ಒಯ್ತೀಯ? ಆಗಲ್ಲ ತಗೊಂಡ್ಬಂದಿರ್ತೀನಿ. ಸರಿ ಇಲ್ಕಂದ ಕೈ ಬಿಡಿ ಬೇಡ ಮುಟ್ಬಿಡಿ. ಇತ್ತವ ವಿಡಿಯೋ ಮಾಡೋಣ. ಏನು ಗೊತ್ತ್ರಿ ಹೇಳಿದ್ನಲ್ಲ ಆ ಡಾನ್ಸ್ ಕಾಸ್ಟ್ಯೂಮ್ಗೆ 700 ರೂಪಾಯಿ ಅಂತ. ನಮ್ಮ ಕಡೆ ಇಟ್ಬಿಡ್ರಿ 700 ರೂಪಾಯಿ. ಹೌದಲ್ಲ UKG 1200 ರೂಪಾಯಿ ಕೊಟ್ಟಿರ್ತೀರಿ ನಾವು ಡಾನ್ಸ್ ಡ್ರೆಸ್ಸಿಗೆ. ಮತ್ತೆ ಈ ಸರಿ ಇದೇ ಕಡಿಮೆ 700 ರೂಪಾಯಿ ಅಂತ. ಮಮ್ಮಿ ಇವತ್ತು ಅಟ್ಟಸಿನ ಎಂಡ್ ಬಂದೈತೆ. ಚಂದ ಬಂದೈತಿ. ಈಗ ಅದಕ್ಕೆ ಏನ್ ಮಾಡೋಣ, ನಮ್ಮ ಕಡೆ 700 ರೂಪಾಯಿ ಇಲ್ಕಂದ ಉಂಡಿ ಹೊಡೆಯೋಣ. ಬರ್ರಿ ಅವನು ಉಂಡಿ ಹೊಡೆಯೋಣ. ಹೌದ್ರಿ ಅವನು ಇಬ್ರು ಒಂದೊಂದು ಉಂಡಿ ಇಟ್ಕೊಂಡಿದ್ದಾರೆ. ಹಾಕಿ ಅಂತ ಹುಷಾರ. ಅದ್ರೊಳಗೆ ಬರೀ ಕಾಯಿನ್ಸ್ ಇದಾವು. ನೋಟ್ ಅದಾವ ಗೊತ್ತಿಲ್ಲ. ಅವತ್ತು ವಜ್ಜೆ ನೋಡಿದ್ರೆ ಮಾತ್ರ ಕಾಯಿನ್ಸ್ ಜಾಸ್ತಿ ಅದಾವು. ತಂದಿಟ್ಟ ನೋಡ್ರಿ ಅಲ್ಲೇ ನಮ್ಮ ಉಂಡಿ ಹೊಡೆಯೋಣ ಮಮ್ಮಿ, ನನ್ನ ಕಾಸ್ಟ್ಯೂಮ್ ತೊಗೊಂಬರೋಣ ಅಂತೇಳಿ. ನೋಡ್ರಿ ಬಾಕ್ಸ್ ತುಂಬಿಸ್ತಾನಂತ. ಹಾಕಿ ಕಳಿಸ್ತಾನಂತ. ಈಗ ಇದು ಮನ್ವಿ ತಿಂದ್ರಿ ಅಲ್ಲೊಂದು ಜನ ತನ್ನೊಂದು ಮುತ್ತ ಮಾಡಿ ಎತ್ತಕ್ಕೆ ಹೋಗೋದ್ರ ಬರೀ ಕಾಯಿನ್ಸ್ ಐತಿ ನೋಡೇ ಬಿಡೋಣ. ಎಷ್ಟು ಒಂದು ವರ್ಷ ಆತ ನಾವು ಈ ಮನೆ ಬಂದ ಮೇಲೆ ಕೊಟ್ಟಿದ್ರು ನಾ ಇವನ್ನ. ಅದು ಬಾಡಿಗೆ ಮನ್ಯಾಗ ಐತ್ರಿ. ಅದು ಹೊಡೆದೇ ಇಲ್ಲ ಅನ್ನೋದು. ಇದು ಈ ಮನೆ ಬಂದ ಆಗಸ್ಟ್ ಅಂದ್ರೆ ಇನ್ನು ಆಗಸ್ಟ್ ಬರಕ್ಕೆ ಇನ್ನು 7 ತಿಂಗಳು ಐತೆ ಅಂದ್ರೆ ಒಂದು ವರ್ಷ 6 ತಿಂಗಳದಾಗ ಎಷ್ಟು ರೂಪಾಯಿ ಕೊಡ್ತೀವಿ ನೋಡೋಣ. ಒಂದು ಸ್ವೀಟ್ ಮದುವೆ ಆಗತ್ತೆ. ಒಂದು ಡ್ಯಾನ್ಸಿಂಗ್ ಕಾಸ್ಟ್ಯೂಮ್ ತೊಗೊಳಕ ಒಂದು ಪಾಕೆಟ್ ಮನಿ ಇಲ್ಲೇ ತೊಗೋತಾನಂತ. ಇರಲಿ ಮಕ್ಳಿಗೆ ಈ ಥರ ಬುದ್ಧಿ ಇರ್ಬೇಕ್ರಿ. ಸಡನ್ನಾಗಿ ಎಲ್ಲ ರೊಕ್ಕ ಐತಿ ಕೊಡಿಸ್ತೀವಿ ಆ ಥರ ಬೇಡ. ಆಮೇಲೆ ಇದನ್ನು ಕೊಡ್ತೇನೆ. ಏನದು? ಇದು ಕಾರ್ಡ್. ಉತ್ಸವ್ ಆ್ಯನ್ಯುವಲ್ ಗ್ಯಾದರಿಂಗ್ 2024-25 ಗ್ಯಾದರಿಂಗ್ ಇದ್ರೆ ಗೊತ್ತಿರ್ತ ಬಿಡ. ಎಲ್ಲರ ಮನೆಗೂ ಮಕ್ಳಿಗೆ ಸ್ಕೂಲಾಗ ಐತೆ ಕೊಟ್ಟಿರ್ತಾರೆ ಆಯ್ತಾ. ಶನಿವಾರ 18ಕ್ಕೆ ಐತ್ರಿ. ಬೇಗ ಅವಾಗೆಲ್ಲ ಹಿಂಗೆ LKG UKG ಇದ್ದಾಗೆಲ್ಲ ಮಾರ್ಚ್ದಾಗೆ ಇದ್ದಾರೆ 2 ವರ್ಷ. ಈ ಸರಿ ಬೇರೆ ಸ್ಕೂಲೆಲ್ಲ ಬೇಗ ಐತಿ. ಶನಿವಾರ 18ಕ್ಕೆ ಐತಿ. ಸರಿ ಅದನ್ನ ಹೆಂಗೆ ಹೊಡಿದೆಪ್ಪ ಈಗ? ಅದನ್ನ ತೊಗೊಂಬರ್ತಾರೆ. ಬಿಸಿ ಮಾಡ್ಕೊಂಡು ಹೊಡ್ಕೊಂಬರ್ತೀನಿ. ಇಲ್ಲ ಅಲ್ಲೇ ಬಿಸಿ ಓಪನ್ ಮಾಡ್ಕೊಂಬರ್ತಿದ್ದಾರೆ. ಫೋಕ್ನ ಇದು ಒಂದಿನ ಇದಕ್ಕೆ ಇಟ್ಟೀನಿ. ಅದು ಏನದ ಓಪನ್ ಮಾಡೋಕ್ಕೆ ಬರ್ತಾ ಇದ್ರೆ ಹಳೇ ಫೋಕ್ ಇದು ಬಿಸಿ ಮಾಡಿ ಈ ಥರ ಹಾಕಿರ್ತೇನೆ ರೀ. ಓಪನ್ ಆಗುತ್ತೆ. ಇನ್ನೊಂದು ಕಾಸು ಹಾಕಿದ್ರೆ ಓಪನ್ ಆಗುತ್ತೆ. ನೋಡ್ರಿ ಈ ಒಂದು ಉಂಡೆ ಇಷ್ಟ ಅದಾವು. ನೋಡೋಣ ಎಷ್ಟು 100 ಐತಿದು ಅಂತೇಳಿ ಎಣಿಸ್ಬಿಡ್ತೀವಿ ಈಗ. ಕಂದ ಪಟ್ಟ ಎಣಿಸ್. ಫಸ್ಟ್ ಇವು 5 ಮುಗಿಸು, ಆಮೇಲೆ ಕಾಯಿನ್ ಅವನ್ನ ಎಣಿಸೋದಂತ. ಈಗ ನೋಡ್ರಿ ಇದ್ರಾಗ 10s 10 ರೂ 5 ರೂ ಕೌಂಟ್ ಮಾಡಿದ್ವಿ. ಒಟ್ಟು ಎಷ್ಟತ್ತಲ್ಲ ಮನು? ಒಟ್ಟು 600 ರೂಪಾಯಿ ಇದೈತ್ರಿ. 10 ರೂ 20 ರೂ 5 ರೂ 5 10 20 ಕಾಯಿನ್ಸ್ ಇವೆಲ್ಲ 600 ರೂಪಾಯಿ ಇದಾಗೈತಿ. ಅವನಿಗೆ ಬೇಕಾಗಿರೋದು 200 ರೂಪಾಯಿ. ಹೆಚ್ಚಿಗೆ ಐತ್ರಿ ಅದ್ರಾಗೆ, ಜಾಸ್ತಿ ಐತಿ. 1000 ಐತೆ ಬಾ ಕಣ್ಣ ನೋಡೇ ಬೇಡ. ಕತ್ತಿ 1 ಲಕ್ಷ ಪಟ್ಪಡಿ ಎಣಿಸ್ ನೋಡ್ರಿ. 20 ಭಾಳ ಅದ. 20 10 ಭಾಳ ಹಾಕಿವಿ. 40 ಇದು 20 50
710 ಬಿಲ್ಲಿ ಆತ 710 ಇಲ್ಲದೆ ಇದ್ದಾಳ್ರಿ 20 ಆತ ನೋಡು ಕೌಂಟ್ ಮಾಡಿ ಇಷ್ಟು ಟೋಟಲ್ ಎಷ್ಟಾಗುತ್ತೆ ನೋಡೋಣ ಕೌಂಟ್ ಮಾಡು ಒಟ್ಟು ಎಷ್ಟಾಗೈತಿ ನಿಂದು ಕೂಡಿಟ್ಟಿದ್ ರೊಕ್ಕ ಅಂತೇಳಿ ಜಗ್ಗದಾರ ಅದಕ್ಕೆ ಅಮೌಂಟ್ ಜಾಸ್ತಿ ಐತದ 20 ರೂಪಾಯಿ ಭಾಳ ಅದಾವು 20 ರೂಪಾಯಿ ಅವ್ರ ಅಪ್ಪಾಜಿ ಅಂಗಡಿಯಿಂದ ಹಿಂಗೆ ಗಲ್ಲೆದ್ರ ರೊಕ್ಕ ತಂದು ಇಟ್ಟಿರ್ತಲ್ಲ ಅದು ತೊಗೊಳೋದು ಹಾಕೋದು ಮಾಡ್ಯಾರ ಅವು ಇಲ್ಲೇ ಆಗ್ಯಾವ ಈಗ 55 5 ಇರ್ತಿದ್ದು ಒಂದು ಪೀಸ್ ಸುಮ್ಮನೆ ಇದು ನಮ್ಮ ಈ ಕಡೆ ನಮ್ಮ ಮನ್ವಿ ತಿಂದು ಕಾಸ್ಟ್ಯೂಮಿಂದು ರೊಕ್ಕ ಕುಡಿಯತ್ರಿ ಇಲ್ಲಿ 700 ರೂಪಾಯಿ ಆಗೈತಿ ಇನ್ನು ಸಪ್ರೇಟ್ ಇಟ್ಬಿಡ್ತೀವಿ ನೋಡೋಣ ಇಲ್ಲಿ ಎಷ್ಟೈತಿ ಮತ್ತೀಗ ಈಗ ನೋಡ್ರಿ 700 ಇದು 5 10 20 ಆಗ್ಯವು ಇದ್ರಾಗ ಮತ್ತೆ ಎಕ್ಸ್ಟ್ರಾ ಇಲ್ಲಿ 200 ಸಿಕ್ತು 900 ಆಗೈತಿ ಈಗ 1 2 ಇವ್ನು ಹೆಣ್ಸೋದು ಭಾರಿ ಲೇಟ್ ಆಗುತ್ತೆ ಹೆಣ್ಸ್ತೀನಿ ನಾವು ಹಬ್ಬ ಮುಗಿತ್ರಿ ಎಣ್ಸೋದು ಇದು ನೋಡ್ರಿ 10 20 5 ಎಲ್ಲ ಸೇರಿ ಇದು 700 1 200 900 ಇದು 2 ಸಪ್ರೇಟ್ ಐತ್ರಿ 900 200 1100 ಇದು 400 1100 400 ಎಷ್ಟು 1500 ರೂಪಾಯಿ ನೋಡ್ರಿ ಮನೆ ಹುಂಡಿ ರೊಕ್ಕ 1500 ರೂಪಾಯಿ ಹಾಂ ಹೌದಾ ನನಗೆ ಯಪ್ಪ ನಿಂದೇನು 2 ಡ್ರೆಸ್ ಬರೋಂಗೆ ರೊಕ್ಕ ಐತಲ್ಲ ನಿಂದು 2 ಡ್ರೆಸ್ ಬಂದ್ರು ಮತ್ತೆ ಉಳಿತೈತಿ ನಿಂದಿದು ಹುಂಡಿ ಹೊಡೆದಿಲ್ಲ ಇದು ಬರೀ ಮಣ್ಣು ತಿಂದ್ರೆ ಇದು ಹುಂಡಿ ಹೊಡೆದು ಕುಂದ್ರಕನ್ನ ಇಷ್ಟ ಆಯ್ತು ನೋಡ್ರಿ ನಮ್ಮ ಮನೆ ಖುಷಿ ಅದಷ್ಟು ಇಲ್ಲಿನ 6 ತಿಂಗಳದಾಗ ಇಷ್ಟು ರೊಕ್ಕ ಕುಡೈತಿ 15 ರೂಪಾಯಿ ಕೊಡ್ಸಿನ್ರಿ ನನ್ನ ಮಗ 6 ತಿಂಗಳದಾಗ ಅಲ್ಲೇ ಹೋಗ್ಯಾರೆ ಖುಷಿ ಆಯ್ತು ನೀನು ರೊಕ್ಕ ಕೊಡ್ತಲ್ಲ ಮಮ್ಮಿ ಆ ಚೇಂಜ್ ಒಯ್ಯಕ್ಕಾಗಲ್ಲ ನೋಟ್ ಒಯ್ಬೇಕು ಪಪ್ಪ ಅಂಗಡಿ ಕೆಲಸ ಮಾಡ್ತಾನಲ್ಲ ಮಾಡ್ತಾನಲ್ಲ ಇದನ್ನ ಕೊಟ್ಟು ರೊಕ್ಕ ಇಸ್ಕೊತೀವಿ ಪಪ್ಪ ಕಡೆ ಪಪ್ಪಾಗ ಇದು 7 ರೂಪಾಯಿ ಇದನ್ನ ಕೊಟ್ಟು ಕೇಳಿ ಪಪ್ಪನ ಕಡೆ ನಂಗೆ ಈ 700 ಕಾಯಿನ್ ತಗೊಂಡು ಪಪ್ಪ 700 ಕ್ಯಾಶ್ ಕೊಡೋಣ ಅಲ್ಲ ನೋಟ್ ಕೊಡೋಣ ಕೊಡ್ತಾನ ಬಂದ್ಬಿಟ್ಲೆ ಕೇಳ ಪಪ್ಪನ ಹೇಳಿ ಇಸ್ಕೋ ನಾಳೆ ಹೋಗಿ ನಿಂದು ಡಾನ್ಸ್ ಕಾಸ್ಟ್ಯೂಮ್ ತೊಗೊಂಡ್ಬಿಡೋದು ನೀವು ಬರ್ಬೇಕು ನಾವು ಬರ್ಬೇಕಾ ನಾ ಬಸ್ನಾಗ ಹತ್ತೀನಿ ನೀವು ಆಮೇಲೆ 10 ಗಂಟೆಗೆ ಬಂದು ತಗೋಬೇಕು ಸರಿ ಆಯ್ತಾ ಇಲ್ಲಾಂದ್ರೆ ನಾವು ಬರೋಕ್ಕಾಗದೇ ಇದ್ರೆ ನಿನ್ನ ಕೈಗೆ ರೊಕ್ಕ ಕೊಟ್ಟು ಕಳಿಸ್ತೀವಿ ಹಾಂ ನಾನು ನಿಮ್ಮ ಕ್ಲಾಸ್ ಟೀಚರ್ಗೆ ಫೋನ್ ಮಾಡಿ ಹೇಳ್ತೀವಿ ಹಾಂ ಪಪ್ಪ ಅಂದ್ರೆ ಅಂಗಡಿ ಹೋದ್ನ ಪರ್ಚೇಸ್ ಮಾಡಿ ಹೇಳ್ತೀನಲ್ಲ ನಾನು ಹೇಳಿದಷ್ಟು ಕೇಳಿಲ್ಲಿ ಕಾಲ್ ಮಾಡಿ ಹೇಳ್ತೀನಿ ನಿನ್ನ ಕಡೆಯಿಂದ ಪರ್ಚೇಸ್ ಕೊರಿ ಸರಿ ಪರ್ಚೇಸ್ ಕೊರಿ ಮನೆ ಕೈ ಕೊಟ್ಟು ಕಳ್ಸೀನಿ ಅವ್ನ ಡ್ರೆಸ್ ಅವ್ನು ಕೊಟ್ಟು ಕಳಿಸ್ರಿ ಅಂತ ಹೇಳ್ತೀನಿ ಅವರು ನಿನ್ನ ಬ್ಯಾಗ್ನ ಇಟ್ಟು ಕಳಿಸ್ತಾರ ಮತ್ತು ಇಡ್ಲಿ ಒಂದು ಡ್ರೆಸ್ನ ಹಂಗ ಮಾಡಿದ್ರು ಇಲ್ಲ ನಿಮ್ಮ ಮುಖ ಕೊಟ್ಟು ಕಳಿಸಿದ್ರು ಅವರು ಸರಿ ಮುಗಿ ಅವನಿಗೆ ಇಷ್ಟು ರೊಕ್ಕ ಐತೆ ಅಂತೇಳಿ ಗೊತ್ತೇ ಇಲ್ಲರಿ ಅದು ಇಷ್ಟನ್ನು ಹಾಕಿದ ಗುಟ್ಲೆ ಅದ ಇದಿಷ್ಟು ನೋಡಿ ಇಷ್ಟು ರೊಕ್ಕ ನಾನು ಹಾಕಿದ್ದ ಮಮ್ಮಿ ನನ್ನ ರೊಕ್ಕನ ಅಂತ ಫುಲ್ ಶಾಕ್ ಆಗಿದ್ದ ನೋಡಿ ಅಷ್ಟೇ ಖುಷಿಯಾಗಿತ್ತು ಅಂದ್ರೆ ಅಷ್ಟು ರೊಕ್ಕ ಒಟ್ಟಿಗೆ ಅವು ಹಾಕೋ ಗೊತ್ತಿರಲ್ರಿ ಎಷ್ಟು ಹಾಕಿರ್ತಾರ ಅಂತೇಳಿ ನಮಗಾದ್ರೂ ಗೊತ್ತಾಗಿರಲ್ಲ ಅವನು ಒಂದೇ ಸರಿ ನೋಡಿದಾಗ ಆಗ ಖುಷಿನೇ ಬೇರೆ ನಿಂದು ಹೊಡಿತಿಂತ ಚಾಕು ಇಟ್ಕೊಬಾರ್ದು ಮಕ್ಕಳು ನಿಂದು ಹೊಡಿತೀನಿ ಸುಮ್ಮನಿರು ಈಗ ನಮ್ಮ ತನ್ಮಯ್ಯಂದು ಉಂಡಿ ಹೊಡಿ ಅಂತ ಹೌದು ನೀ ಪಚ್ಚೆ ತಗೊಂಡು ಏನು ಮಾಡ್ತೀನಿ ಪಚ್ಚಲ್ಲಿ ತಿನ್ನಕ್ಕೆ ಏನಾರು ತೋತಾನಂತ ದೊಡ್ಡಾದ್ಮೇಲೆ ಡಾನ್ಸ್ ಬರ್ತಲ್ಲ ರೊಕ್ಕ ಇರುತ್ತಲ್ಲ ಏನ ಇಲ್ಲಿಲ್ಲಲ್ಲ ಅಕ್ಕ ಬೇಡ ತಿನ್ನಕ್ಕೆ ತೋತಾನಂತ ತಿನ್ನಕ್ಕ ತೋಲೇನ ಅದೇನು ತಿಂತಾನ ಅದು ಏಟೈತೆ ಅಂತ ನೋಡೇ ಬೇಡ ಇದು ನಗ್ಗಿ ಬಿಡೈತ್ರಿ ಒಳಗಿಂದ ನೋಡೋಣ ಇದು ಭಾಳ ಹತ್ತತ್ರ ಇದು ವರ್ಷ 2 ವರ್ಷ ಇದು ಹುಂಡಿರಿ ಇದು ಹೊಡೆದೇ ಇಲ್ಲ ಇಲ್ಲಿ ಆ ಮನೆಗಿದ್ದಾಗ ಇತ್ತು ಗೊಬ್ಬರ ಅದಲ್ಲೇ ಬಿಟ್ಟಿದ್ದು ಹಾಂ ಬನ್ನಿ ಓಕೆ ನಮ್ಮ ತನ್ಮಯ್ಯನ ಹುಂಡೆ ನೋಟದಪ್ಪ ನೋಡ್ರಿ ಒಂದೆಷ್ಟು ಒಂದು ಕೆಂಪಿದು ಸರಿ
ಸರಿ ಅವ ಸರಿ ನೋಡ್ರಿ ಸರಿ ಏನಿದ್ರ ನೋಡಿ ಹರಿದೇವಪ್ಪ ನಾವು ಚಾಕು ಹಾಕೋ ಯಪ್ಪ ಹೌದ್ರಿ ನೋಟ ಅದಾವೋ ನೋಟ ಅದಾವೋ ಕೆಂಪಿ ಎಲ್ಲೆಲ್ಲಿ ಒಯ್ದು ನೋಟ್ ಹಾಕಿಟ್ಟಿದ್ದಾರೆ ತುಂಬಿಸಿಟ್ಟಿ ಅಲ್ಲ ಪಪ್ಪ ಅಲ್ಲಿ ಇಟ್ಟಿರ್ತಾರೆ ಪಶಕ್ ಅಂತಂದು ಅವ್ನು ತುಂಬ ಹಾಕಿರ್ತಾನ ಅವನು ನಮ್ಮ ಮನೊಂದು ಅಷ್ಟು 1400 ರೂಪಾಯಿ 1500 ರೂಪಾಯಿದಾಗ ಒಂದೇ 20 ನೋಟ್ ಐತ್ರಿ ನೋಡ್ರಿ ನಿಂದ ಒಂದು 40 ಕಾಯಿನ್ ಇದು ನಮ್ಮ ತನ್ಮಯಿಂದ ಪಕ್ಷ ನೋಡಿ ಮಿಕ್ಸ್ ಮಾಡ್ಬಿಡಕಂದ ಇದು ನಿಂದು 700 ಇಟ್ಟು ಈ ಕಡೆ ನಮ್ಮ ತನ್ನೊಂದು ಎಣ್ಸದೆ ಐತ್ರಿ ಒಂದು ಅಡ್ಡಿ ಇಲ್ಲ ಒಂದು ಏನಿಲ್ಲ ಒಂದು 500 ರೂಪಾಯಿ ಇರ್ಬೇಕು ಫಸ್ಟ್ ನೋಟ್ ಕೊಡಮ್ಮ ನೋಟ್ ಸ್ವಚ್ಛ ಐತಿ ಹೊಸ 40 ತಿನ್ನಾಕ್ ತೋತಾನಂತಾರೆ ಏನು ಒಂದು ದಿವ್ಸ ಪಾರ್ಟಿ ಮಾಡಿಸ್ತೇ ಅಂತ ನೋಡಿದ್ರೆ ಹ್ಞೂ ಅಂತ ಯಾವ ಪಾರ್ಟಿ ಮಾಡ್ಸೋಣ ಅದ ತಿನ್ನಕ್ಕೆ ಏನು ತರಿಸ್ತಿ ಪಾರ್ಟಿಗೆ ಏನು ಕೊಡಿಸ್ತೀಪ ನಮ್ಗೆಲ್ಲ ನಿನ್ನ ಹಿಂದಿ ಪಚ್ಚದಿಂದ ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಮಾಡೋದ ರೀ ಪಾರ್ಟಿ ಆಗದ ತನ್ನ ರೊಕ್ಕ ತಗೊಂಡು ನೋಟಿಟ್ಟೈತೆ ಬಂಗಾರಿ ನೋಟ್ ಹೆಂಗ ಇವ್ ಗೊತ್ತವು ಬೂಸ್ಟ್ ಬಂದವು ಕೈ ಗಂಟಕತ್ತೇವ ಹಾಕಿ ಹಾಕಿ ಅಲ್ಲೇ ಹೆಂಗವ ಇದು ಕೈ ನೋಡ್ರಿ ಹೆಂಗೈತೆ ನೋಡಿ ಅಷ್ಟು ಹಳೆ ನೋಟ್ ಆಗ್ಯವು ಹೋಗಿ ನೀಟಾಗಿ ಕೈ ತಗೋರ ನೀವು ಆಮೇಲೆ ಒಂದೊಂದು ನೋಟು ಸ್ಮೆಲ್ ಬರೋದ ನೋಡವ ಅಲ್ಲೇ ಇದ್ದು 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 ಕೈ ತಗೊಂಬಾಕಂದ ಹೋಗಿ ಲೇಪಜ್ಜಿ ಎಷ್ಟು ಇಟ್ಟಿಯ ಲೇಪಜ್ಜಿ ನೋಟ್ ನೀನು ಒಂದೊಂದು ಹೊಸ ಓದವ್ರಿ ಟ್ರಟ್ ನಾವಿದ್ದಾವ ಹಳೆ ಓದವ್ರಿ ಬಿಡೋ ಹರ್ದಿ ಹಂಗೆ ಮಾಡಿ ಒಟ್ಟು ಕೌಂಟ್ ಮಾಡಿ ಹೇಳ್ತೇನೆ ಎಷ್ಟು ಅಂತ ಏನಾದ ಹೊಸ ಅಲ್ಲೇ ಬಂಗಾರ ಇದು 1 ರೂಪಾಯಿ ಅದು ಗೊತ್ತು ಇಲ್ಲ 1 ರೂಪಾಯಿ ತಾಯಿ ಇಲ್ಲ ತೋರ್ಸನ್ ಫಸ್ಟ್ 1 ರೂಪಾಯಿ ನೋಟ್ ನಡೀತು ಅಂತ ನಡೆಯಲ್ಲ ಅಂತ ಗೊತ್ತಿಲ್ಲ ಹೋಗಿ ಹಾಕ್ಯಾರೆಲ್ಲ ನೋಡ್ರಿ 20ರದ 10ರದ ಸೇರೆ 210 ರೂಪಾಯಿ ಐತೆ ನಮ್ಮ ತನ್ಮಯಿಂದ ಇನ್ನು ಚೇಂಜ್ ನೋಡೋಣ ಎತ್ತೋಮ್ಮ 210 ರೂಪಾಯಿ ಐತಿದೆ ಇಟ್ಕೊ ಇದನ್ನ ಹೆಣಿಸ್ತೀನಿ ಇದು 1 ರೂಪಾಯಿ ಇದು ನಡೆಯೋದು 5 10 15 ಈಗ ನೋಡ್ರಿ ನಮ್ಮ ತನ್ಮಯಿಂದ ಒಟ್ಟು ಎಷ್ಟು ರೊಕ್ಕ ಐತಿ ಗೊತ್ತ್ರಿ ಇದ 200 ಐತಿ ಇದು ಎಲ್ಲ ಸೇರಿ 600 ಐತ್ರಿ 200 ಪ್ಲಸ್ 600 800 ಇದು 1200 ಐತ್ರಿ ಒಟ್ಟು 1200 ಅಮೌಂಟ್ ಐತಿ ಒಂದು ನಮ್ಮ ತನ್ಮಯಿಂದ ಹಾಂ ಹೌದಪ್ಪ ಒಂದು ಕಡಿಮೆ ಐತೆ ನಮ್ಮ ತನ್ನೊಂದು 1200 ಐತೆ ನೋಡ್ರಿ ರೊಕ್ಕ ಅಪ್ಪ ತನ್ನ ತಗೊಂಡ ರೊಕ್ಕ ಐತೋ ಏನು ಮಾಡ್ತೀವಿ ಬಂಗಾರಿ ಹಾಂ ಹೇಳಲ್ಲ ಹುಳ ಬಂದವ್ರಿಗೆ ಸ್ವಲ್ಪ ಆಗಲ್ಲ ಅಲ್ಲೇ ತಿನ್ನಕ್ಕಂತೀವಿ ಈಗಾಲೇ ಹೇಳಲ್ಲ ಅಂತ ಖುಷಿ ಆಯ್ತಾ ಯಪ್ಪು ಸ್ನೇಹಿತರೆ ಇನ್ನೊಂದು ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಏನಪ್ಪ ಅಂದ್ರೆ ಈಗ ಒಂದು 2 ದಿನ ಆತ್ರಿ ಹಾಗೆ ಅದು ವಿಷಯ ಗೊತ್ತಾಗಿ ನಮ್ಗೆ ಹೇಳೋಕ್ಕಾಗಿರಲಿಲ್ಲ ಆದರೆ ನನಗೆಲ್ಲೇ ಒಂದು ಕಡೆ ಹೋಪ್ ಇತ್ತು ಹಂಗೇನು ಆಗಲ್ಲ ಮೋಸ ಆಗಲ್ಲ ಅಂತ ಅಂದ್ಕೊಂಡೆ ಆದರೆ ಅದು ನಿನ್ನೆ ಪಕ್ಕ ಕನ್ಫರ್ಮ್ ಆಯಿತು ನಾನು ಸ್ವಲ್ಪ ಕಾಂಟ್ಯಾಕ್ಟ್ ಎಲ್ಲ ಮಾಡಿ ಕರೆಕ್ಟಾಗಿ ಏನಾಗೈತಿ ಅಲ್ಲಿ ಆಗಿದ್ದಾದ್ರೆ ಏನೆಲ್ಲ ತಿಳ್ಕೊಬೇಕಿತ್ತು ಅದನ್ನು ನಿನ್ನೆ ಎಲ್ಲ ಕರೆಕ್ಟಾಗಿ ಗೊತ್ತಾಯಿತು ಏನು ಹೇಳಕತ್ತೀನಿ ಏನು ಹೇಳಕೊಟ್ಟೀನಿ ಅಂತೇಳಿ ನಿಮ್ಗೆ ಡೌಟ್ ಆಗ್ಬೋದು ಇವೆಲ್ಲ ಟೈಟಲ್ ತಮ್ಮನೆ ನೋಡಿರ್ತೀರಿ ಖರೆ ರೀ ನಾವು ಒಂದು ಏನೋ ಒಂದು ಮಾಡ್ತಿರ್ತೀವಿ ಅಂದ್ರೆ ಒಂದು ಗಂಡ ಸೇರಿ ಒಂದೇನೋ ಪ್ಲ್ಯಾನ್ ಮಾಡಿಕೊಂಡು ಒಂದೇನೋ ಮಾಡೋಕ್ಕೆ ಹೊರಟಿರ್ತೀವಿ ಅದನ್ನು ನಾವು ಯಾರಿಗೂ ಹೇಳ್ಬಾರ್ದು ಹೇಳ್ದನ ಮಾಡಿದ ಕೆಲಸನ ಆಲ್ಮೋಸ್ಟ್ ಆಗೋದು ಸಕ್ಸಸ್ ಆಗ್ಯಾವ ನಮ್ಗೆ ನಮ್ಮಿಬ್ಬರು ನೋಡು ಮಾತ್ರ ನಮ್ಮ ಫ್ಯಾಮ್ಲಿಯಾಗ ಮಾತ್ರ
ಎಲ್ಲ ಆದಮೇಲೆ ಹೇಳ್ತೀವಿ ನಾವು. ಈ ಮನೆ ತೊಗೊಳ್ಳುವಾಗನ ಅಷ್ಟೇ ನಾವು ಈ ಮನೆ ಹೊಳ್ಳಿ ನಾವು ನಮ್ಗೆ ಹೆಂಗೆ ಬೇಕು ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಚಾಲು ಮಾಡಿದ್ವಲ್ಲ, ಕಟ್ಟಕ್ಕೆ ಶುರು ಮಾಡಿದ್ವಲ್ಲ, ಅವಾಗ ಗೊತ್ತಾಯ್ತು ಎಲ್ರಿಗೂ. ಆಮೇಲೆ ನಾವು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಬೇಗ ನಾವು ಇಂಥದ್ದು ತೊಗೊಂಡಿದ್ದ ಮನೆ ಅಂತ ವಿಡಿಯೋ ಮಾಡಿದ್ನಲ್ಲ, ಅಲ್ಲಿಗಿಂತ ಚಲೋ ಆಯ್ತು, ಎಲ್ರಿಗೂ ಗೊತ್ತಾಗಿದ್ದು. ಅದ್ರೊಳಗೆ ನಾವು ಒಂದು ಸುಳಿವನ್ನು ಕೊಟ್ಟಿದ್ದಿಲ್ಲ, ನಮ್ಮ ಮನೆ ಹಿಡ್ದೀವಿ, ಅದು ನಮ್ಮ ಅಲ್ಲಿ ಸ್ವಂತ ಮನೆ ಹಿಡ್ದೀವಿ ಅಂಥೇಳಿ ಯಾರಿಗೂ ನಾವು ಗೊತ್ತು ಮಾಡಿಕೊಟ್ಟಿದ್ದಿಲ್ಲ. ರಿಲೇಷನ್ನಾಗ ಆಯ್ತು, ಹೊರಗಾಯ್ತು, ಫ್ರೆಂಡ್ಸ್ ಫ್ಯಾಮ್ಲಿ ಯಾರಿಗೂ ಹೇಳ್ಕೊಳಲ್ಲ. ಹಾಗೇ ನಾವು ಇನ್ನೊಂದು ಕೆಲಸಕ್ಕೆ ಕೈ ಹಾಕಿದ್ವಿ, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದಿಲ್ಲ, ಇರಲಿ ಅಂತೇಳಿ ಮಾಡಿದ್ದಿದ್ದು. ನಿಮಗೆಲ್ಲ ಗೊತ್ತು, ಗೋಲ್ಡ್ ಎಲ್ಲ ನಾವು ಒತ್ತಿ ಇಟ್ಟಿದ್ವಿ ಅಂಥದ್ರಾಗ ಇರಲಿ ಬಂಗಾರ ಏನು 5 ದಿನ ಹಾಕ್ಕೊಂಡು ಬೇರೆದು ಅಷ್ಟಾಗೈತಿ, ಇದರಲ್ಲಿ ಇರ್ತೈತೆ ಅಂದ್ಕೊಂಡು ನಾವು ಮನೆ ವಿಷಯವಾಗಿ ಮನೆ ಸಾಲಾಗಿತ್ತಲ್ಲ, ಎಮರ್ಜೆನ್ಸಿಗೆ ನಾವು ಇದು ಒತ್ತಿ ಇಟ್ಟಿದ್ವಿ. ಇದು ನಮ್ಮ ರೀಸೆಂಟಾಗಿ ಬಿಡ್ಸ್ಕೊಂಬಂದ್ರು ಬಿಡ್ರಿ, ನಿಮಗೆಲ್ಲ ಗೊತ್ತೈತಿ, ಆ್ಯನಿವರ್ಸರಿಗೆ ಬಿಡ್ಸ್ಕೊಂಬಂದು ಕೊಟ್ಟರು. ಇನ್ನೊಂದು ಸ್ವಲ್ಪ ಒಂದು ಲೋನ್ ಮುಡ್ತಂತ ಇನ್ನೊಂದು ಕಡೆ ತೊಗೊಂಡು ಅದೆಲ್ಲ ನೀವೆಲ್ಲ ವಿಡಿಯೋ ನೋಡ್ರಿ ಅಂತ ಅನ್ಕೋತೀನಿ. ಈಗ ಈ ವಿಷಯ ಏನಪ್ಪ ಅಂದ್ರೆ, ನಾವು ಒಂದು ಗದಗೊಳಗ್ರಿ ಅಂದ್ರೆ ನಮ್ಗೆ ಹತ್ರ ಆಗುತ್ತಾ, ಇಲ್ಲಿ ಎಷ್ಟೋ ಅಲ್ಲಿ ನಾವು ಪರಿಸ್ಥಳಗಿರ್ತೀವಿ, ಏನೋ ಅಂತೇಳಿ ಒಂದು ಭಯ ಇರ್ತೈತಿ. ಹಾಗಾಗಿ ಗದಗ್ನಾಗ ಒಂದು ಸೈಟ್ ತೊಗೊಳೋಣ ಅಂತೇಳಿ ಡೌನ್ ಪೇಮೆಂಟ್ ಮಾಡಿ EMI ಕಟ್ಟಾಕತ್ತಿದ್ವಿ. ಅವ್ರ ಪಾಪ ಫಸ್ಟ್ ಟೈಮ್ PR ಅಂತಂದಾರ ನೋಡ್ರಿ, PR ಗ್ರೀನ್ ಆ್ಯಪಲ್ಗೆ PR ಅಂತಾರೇನು ಕಮೆಂಟ್ ಮಾಡಿ ಹೇಳ್ರಿ. ತೋರ್ಸೋಕಂತ ಹೆಂಗೈತಿ ಒಳಗೆ ಟೇಸ್ಟ್? ಅದು ಟೇಸ್ಟ್ ಹೆಂಗೈತಿ? ಹೋಗಿ ಚಲೋ ಐತಿಲ್ಲ. ಈ ಬೀಜ ಸಿಪ್ಪಿ ತಿನ್ನ ಎಷ್ಟು ತಿನ್ಬೇಕು? ಹಿಡ್ಕೋ ಕೆಳಗೆ ಚೆಲ್ಲಿದಲ್ಲ ಕೋತಿ ಸೇಮ್ ಹೆಂಗೈತಿ ಗೊತ್ತೈತಿ ಬರೀ ನಿಂತೈತಿ. ತಿಂತೀನಿ, ಖಾಲಿ ಮಾಡು, ಅದು ಹಂಗೆ ಇರಲಿ. ಸಂಜೆ ತಿನ್ನುವಂತಿ ಮನೋಹಣ್ಣು ಬಂದಮೇಲೆ, ಒಂದು ಮನೋಹಣ್ಣಾಗ ಒಂದು ಹಿಂಗೆ ಸಂಜೆಗೆ. ಈಗ ನಿಮ್ಗೆ ಪಪ್ಪ ಹೊಡೆದಾನ ತಿಂತೀವಿ. ಇದು ವೈಟ್ ಐತಲ್ಲ, ಇದಟತೀನಿ ಏನು ಅದು ಚಲೋ ಮಾಡಿದ್ದು ರೀ. ಅದಕ್ಕೆ ಡೌನ್ ಪೇಮೆಂಟು 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡೋದಿತ್ತು. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ತಿಂಗಳ EMI ಇತ್ತು ಕಟ್ಟೋದು. ತಿಂಗಳ EMI ಅವರು 10,000 ರೂಪಾಯಿ ಅಂತ ಹಿಂಗೆ ಹೇಳಿದ್ರು. ನಾವು 10,000 ರೂಪಾಯಿ ಆದರೆ ಜಾಸ್ತಿ ಆಗುತ್ತಾ ಅಂತೇಳಿ ನಾವೇನು ಮಾಡಿದ್ವಿ, 5,000 ರೂಪಾಯಿದಂಗೆ EMI ಮಾಡ್ಕೋತೀವಿ ರೀ ಅಂತ ಹೇಳಿ 5,000 ರೂಪಾಯಿದಂಗೆ EMI ಕಟ್ಟಾಕತ್ತಿದ್ವಿ. EMI 1 ಲಕ್ಷ ಡೌನ್ ಪೇಮೆಂಟ್ ಅಲ್ದನ 2 ತಿಂಗಳ ಆತ್ರಿ EMI ಕಟ್ಟಿ ನಾವು 5,000 ರೂಪಾಯಿದಂಗೆ. ಅದು ಜೊತೆಗೆ ಅದು 10,000 ಪ್ಲಸ್ 1 ಲಕ್ಷ ಡೌನ್ ಪೇಮೆಂಟ್ ಅಷ್ಟು ಕಟ್ಟಿವಿ. ಕರ್ಮಕಾಂಡ ಇದು 3ನೇ ತಿಂಗಳು ಇನ್ನೂ ಮುಗಿದಿಲ್ರಿ, ಇನ್ನೂ ನಡೆಯಾಗತೈತಿ. EMI 3ನೇ ತಿಂಗಳದೊಂದು ಐತೆ ಅಂತ ಅಂದ್ಕೊಂಡು ಅದ್ರೊಳಗೆ ಇದ್ವಿ. ಆ ಆಫೀಸಾಗಿ ಕಿತ್ಕೊಂಡು ಹೋಗ್ಯಾರಂತ್ರಿ. ನನಗಂತೂ ಏನು ಮಾಡ್ಬೇಕಂತ ಗೊತ್ತು ಒಂದು ಯಜಮಾನ್ರು ಇದ್ರಾಗ ಮೇನಾಗಿ ಇದ್ರೊಳಗೆ ನಾನು ಮೊದಲ ಇಲ್ಲಿ ಯಜಮಾನ್ರು ನನ್ನ ಮದುವೆ ಆಗೋಕೆ ಮುಂಚೆ ನನಗೆ ಕೆಲಸ ಮಾಡ್ತಿದ್ದೆ. ಇದು ಸೇಮ್ ಇದು ರಿಯಲ್ ಎಸ್ಟೇಟ್ ಒಳಗೆ ವರ್ಕ್ ಮಾಡ್ತಾರಲ್ರಿ, ಹಂಗತೆ ಅದು ಕೆಲಸ ಮಾಡ್ತಿದ್ದೆ. ನಂಗೆ ಆ ಭರವಸೆ ಮೇಲೆ ಇಲ್ಲ ಚಲೋ ಐತೆ ಅಲ್ಲಿ ಎಲ್ಲ ನಾನು ನೋಡಿದ್ನಿ, ಆ ಸೈಡ್ಸ್ ಎಲ್ಲ ನೋಡಿದ್ದೆ. ನಾನು ನೋಡಿದ್ರಿ, ಯಾಕಂದ್ರೆ ನಾನು ಅಲ್ಲೇ ವರ್ಕ್ ಮಾಡ್ತಿದ್ದೆ, ನನಗೆಲ್ಲ ಗೊತ್ತಿತ್ತು. ನೋಡಿದ್ದೆ ಅದು ಚಲೋ ಅದಾರ, ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಾರ ಅಂತ ಅಂದ್ಕೊಂಡು ಇವ್ರಿಗೆ ನಂಬಿ ಇವ್ರಿಗೆ ನನ್ನ ಗ್ಯಾರಂಟಿ ಮೇಲೆ ಅವ್ರು ಹ್ಞೂ ಅಂದ್ರು. ಬ್ಯಾಡ ನೋಡು ಅಂದ್ರೆ ನಾವು ಅವ್ರಿಗೂ ಒಂದು ಕಡೆ ಹೆಂಗಿತ್ತು ಗೊತ್ತ್ರಿ, ಇಲ್ಲಿ ಇರ್ತೀವಲ್ಲ, ಬೇಡ ನಮ್ಗೆ ಗದಗ ಹತ್ರ ಆಗತ್ತಾನಂತ, ಅವ್ರ ಮನೆಗೆ ಆಯ್ತು, ಅವ್ರ ಊರಿಗೆ ಆಯ್ತು, ಅವ್ರಿಗೆ ಆಯ್ತು ಹತ್ರ ಆಗುತ್ತೆ, ಅಲ್ಲೇ ತೊಗೊಳೋಣಂತ ಒಂದು ಯೋಚನೆ ಆಯ್ತು. ಅದಕ್ಕೆ ಕರೆಕ್ಟ್ ಟೈಮ್ಗೆ ಅದನ್ನು ಮಾಡಿದ್ವಿ. ಅದು ಈಗ ನಿನ್ನಿಲ್ಲಿ ಮನೆ ವಿಷಯ ಗೊತ್ತಾಗಿತ್ತು ನಮ್ಗೆ. ಅವಾಗಿಂದನೂ ಒಂಥರ ಹಬ್ಬ ಮಾಡೋ ಮೂಡ ಇರಲಿಲ್ಲ ನಮ್ಗೆ. ಹಂಗೆ ನೋಡಿದ್ರೆ ಮತ್ತು ಒಂದೇ ಹಬ್ಬ ಮಕ್ಕಳು ಸಲುವಾಗಿ ಮಾಡಬೇಕಂತೇಳಿ ಮಾಡಿದ್ವಿ. ಅವತ್ತೇ ಗೊತ್ತಾಗಿದ್ದು ನಮ್ಗೆ. ಅದು ಸಂಕ್ರಾಂತಿ ದಿವಸನ ನನಗೆ ಅಲ್ಲೇ ಸುಳಿ ಬಿದ್ದಿತ್ತು. ಕರೆಕ್ಟಾಗಿ ಪಕ್ಕ ತಿಳ್ಕೊಂಡ್ಮೇಲೆ ಹೇಳ್ಬೇಕಂತ ಒಬ್ಬರ ಮೇಲೆ ಅಪವಾದ ಮಾಡೋಕ್ಕಿಂತ ಮುಂಚೆ ಪೂರ್ತಿ ಕರೆಕ್ಟಾಗಿ ತಿಳ್ಕೊಬೇಕಂತೇಳಿ ನಾನೇ ಹೇಳ್ಕೊಂಡಿದ್ದಿಲ್ಲ. ಮತ್ತು ನಾನು ಅಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ತಿಳ್ಕೊಂಡಾಗ ಗೊತ್ತಾಯ್ತು ಆ ಆಫೀಸ ಇಲ್ಲಲ್ಲಿ, ಅದು ಬೋರ್ಡ್ ತೆಗ್ದಾರ, ಆಫೀಸ್ ಶಿಫ್ಟ್ ಮಾಡ್ಕೊಂಡಾರ, ಎಲ್ಲಿಗೆ ಹೋಗ್ಯಾರ ಅಂತ ಗೊತ್ತಿಲ್ಲ ನನಗೆ ಅಂತೇಳಿ ಹೇಳಿದರು. ಮೊದಲೀಗ ನಾ ಏನಾದರೂ ಈಗ ನೆಕ್ಸ್ಟ್ ಊರಿಗೆ ಬಂದೇನೋ ಮೊದಲು ಅಲ್ಲಿಗೆ ಹೋಗ್ಬೇಕು, ಹೋಗಿ ಅವ್ರು ಎಲ್ಲಿ ಶಿಫ್ಟ್ ಆಗ್ಯಾರ ಅದು ಮಾಡಬೇಕು. ಏನೋ ಅಂತಾರಲ್ಲ, ಏನೇನೋ ಏನು ಅಗಳು ಕೂಡಿಟ್ಟು ಏನೋ ಒಂದು ಮಾಡ್ಕೋಬೇಕಂತ ಹೊಂಟಿರ್ತೀವಿ. ಈ ಥರ ಮೋಸ ಮಾಡಿಬಿಡ್ತಾರಲ್ಲ, ಯಪ್ಪ ದೇವ್ರೆ, ಎಲ್ಲಿಗೆ ಹೋಗಿ ಹಣಿ ಜಯಿಸ್ಕೊಲ್ಲ ಅಂತ ಅನಿಸ್ಬಿಟ್ಟೈತೆ ನನಗೆ. ನಿಜ ಈ ಮನೆ ಮಾಡ್ಕೊಂಡಿದ್ದು ಸಾಲದಾಗ ಇರಲಿ ತಿಂಗಳೊಳಗೆ ಮಾಡ್ಕೊತ ಹೋದ್ರೆ ಅದು ಒಂದು ಆಸ್ತಿ ಅಂತ ಆಗುತ್ತಲ್ಲ ಅಂತ ಮಾಡೋಕ್ಕೆ ಹೋದ್ವಿ. ಅದು ಹಿಂಗಾಗೈತಿ.
ಅವರು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಾಗೋದ್ರಿ, ಯಾಕಂದ್ರೆ ಆಫೀಸ್ ಇಲ್ಲ ಅಂತ ಹೇಳ್ಯಾರ. ಆದ್ರೆ ಅದು ಅಲ್ಲಿ ಸೈಟ್ ಅದೆಲ್ಲ ನೋಡೀನಿ, ಅದ್ರದ್ದು ಕ್ಲಾರಿಟಿ ಇಲ್ಲ, ನಾನು ಅಷ್ಟು ತಿಳ್ಕೊಳಕ್ಕೆ ಹೋಗಿಲ್ಲ. ಈ ಥರ ಎಲ್ಲ ಆಗೈತಿ. ನಂಗೆ ಭಾಳ ಅಂದ್ರೆ ಭಾಳ ಅನುಭವ ಐತಿ. ಯಜಮಾನ್ರು ಅದು ಸಿಕ್ಕಾಪಟ್ಟೆ ಸಿಟ್ಟು ಮಾಡ್ಕೊಂಬಿಟ್ರೆ ನನಗೆ. ಏನು ಮಾಡ್ತಿ, ಇರೋದು ಇಲ್ಲೇ ಇಷ್ಟು EMI ಇಲ್ಲೇ ಸಾಲ ಮಾಡಿದ್ವು ಅದವು, ಅಲ್ಲಿ ಇರೋ ರೊಕ್ಕನ ಹೋಗಿ ಅಲ್ಲಿ ಹೋಗಿ ಸಿಗಿಸ್ಕೋತಿ, ಹೆಂಗೆ ಇದು ಮಾಡ್ತಿ, ಹೆಂಗೆ ರಿಕವರ್ ಮಾಡ್ಕೋತಿ, ಈಗ ಅದನ್ನ ಅವ್ರು ಎಲ್ಲಿ ಹೋಗ್ಯಾರ ಏನು ಪತ್ತೆ ಹಚ್ಚು ಅಂತ ಇದ್ಕೊಂಡಾರ. ಫೋನಿಂದ ಸಾಧ್ಯ ಇಲ್ಲ ಅದು. ಫೋನ್ಯಾಗ ಎಷ್ಟೋ ತಿಳ್ಕೊತೀವಿ ಅಂದ್ರೆ ಅರ್ಧಂಬರ್ಧನ ಆಗುತ್ತದೆ. ಮೊದಲು ಈ ಸರಿ ಊರಿಗೆ ಹೋದ್ರೆ ಆ ಕೆಲಸ ಮಾಡ್ಕೋಬೇಕು. ಈ ಥರ ಆದ್ರೆ ನಂಗಂತೂ ಜಪ್ಪು ಅಳು ಬಂದುಬಿಟ್ಟಿತ್ತು ಮೊನ್ನೆ ವಿಷಯ ಗೊತ್ತಾದಾಗ. ಅದು ನಿನ್ನೆ ರಾತ್ರಿ ಗೊತ್ತಾಗಿದ್ದಂದ್ರೆ ನಂಗೆ ಕನ್ಫರ್ಮ್ ಆಗಿ ಗೊತ್ತಾಗಿತ್ತು ನಿನ್ನೆ ರಾತ್ರಿ. ಇಲ್ಲ ನಾನು ಅಲ್ಲೆಲ್ಲ ವರ್ಕ್ ಮಾಡಿದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದೆ ನಾನು ಇದ್ದವ್ರಿಗೆ. ಅವರೆಲ್ಲ ಹೇಳಿದ್ರು ಇಲ್ಲ ಶಿಫ್ಟ್ ಮಾಡ್ಯಾರ, ಮೋಸ್ಟ್ಲಿ ಅವ್ರು ನಂಗೆ ಅಷ್ಟು ಅವು ಕ್ಲಾರಿಟಿ ಇರಲಿಲ್ಲ ಅನಿಸ್ತೈತಿ, ಅವ್ರಿಗೆ ಮೋಸ ಮಾಡಿದ್ರು ಅನ್ಸಾಕತ್ತೈತಿ ಅಂತ ಅಂದರು. ನಂಗೆ ಎದಿನ ಹೊಡೆದಂಗೆ ಆಯ್ತು ರೀ. ಏನು ನೋಡೋಕ್ಕಂತ ಗೊತ್ತಾಗೋದು. 1,10,000 ರೂಪಾಯಿ ಏನಾಗ್ತದೆ ರಿಯಲ್ ಎಸ್ಟೇಟ್ ಒಳಗೆ ಏನೋ ಒಂದು ಕೈ ಹಾಕ್ತೀವಿ ಅಂದ್ರೆ ಭಾಳ ಅಂದ್ರೆ ಭಾಳ ವಿಚಾರ ಮಾಡಿ ಮಾಡ್ಕೋಬೇಕಾಗತ್ತೆ. ಆಗ ಸುಮ್ಮನೆ ಒಂದು ಗತಿಗೆ ನಂಬ್ಕೊಂಡು ಏನಾದರೂ ಮಾಡ್ಬಂದು ಈ ಥರ. ಅದ್ರಾಗ ಈಗಿನ ಕಾಲದಾಗಂತೂ ಮೋಸ ಮಾಡೋರು ಹೆಚ್ಚಿಗೊಬ್ರು ಸಿಗ್ತಾರೆ. ಹೋಗೋದು ಹೆಚ್ಚಿಗೊಬ್ರು ಸಿಗ್ತಾರೆ. ನಂಗಂತೂ ಭಾಳ ಅಂದ್ರೆ ಭಾಳ ಏನು ಈ ಥರ ಆಯ್ತು ಅಂತೇಳಿ ಅದನ್ನ ಹೆಂಗೆ ಅವ್ರಿಗೆ ಪತ್ತೆ ಹಚ್ಚಿ ಹೆಂಗೆ ಹುಡುಕತ್ತೀವಿ, ಏನು ಮಾಡ್ತೀವಿ, ಅದು ದೊಡ್ಡ ರಿಸ್ಕ್ ಆಗೈತಿ. ಇದ್ರ ರೊಕ್ಕದ್ರೆ ಇರ್ತೈತಿ, ಇಲ್ಲಿದ್ದು ಯಾವುದೋ ಒಂದು ಸಾಲ ಆದ್ರೆ ಉಳಿತಿತ್ತು, ಹೋಗಿತ್ತು. ಹೋಗಿ ಅಲ್ಲಿ ಮಾಡ್ಕೊಂಡು ಅಲ್ಲಿ ಹೋಗಿ ಸಿಗಿಸ್ಕೊತ್ತೆ, ಅದೆಲ್ಲ ದಬ್ಬಕೊಂಡು ಹೋಗ್ಯಾನಂತ.